ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಪ್ರೋಮೋ ನೋಡಿದ್ರೆ ಸಕ್ಕತ್ತಾಗಿ ಬೇಜಾರಾಗುತ್ತೆ. ಬನ್ನಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಪ್ರೋಮೋದ ಜಲಕ್ಕೆ ಹೇಗಿದೆ ಅಂತ ನೋಡೋಣ. ಇಲ್ಲ ಈ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಮರ್ಯಾದೆ ಕ್ರಾಸ್ ಮಾಡ್ತೀನಿ, ಅರ್ಥ ಆಯ್ತಾ? ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಸೀಕ್ರೆಟ್ ರೂಮ್ನಲ್ಲಿ ಸೀರಿಯಸ್ ಆಯ್ತು ಧ್ರುವಂತ್ ರಕ್ಷಿತಾ ಜಗಳ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇವರಿಬ್ಬರನ್ನ ಸೀಕ್ರೆಟ್ ರೂಮ್ ಒಳಗಡೆ ಹಾಕಿದ ತಕ್ಷಣ ಗೊತ್ತಾಯ್ತು ಜಗಳ ಅಂತೂ ಕಟ್ಟಿಟ್ಟ ಬುತ್ತಿ ಅಂತ ಅಂದ್ಬಿಟ್ಟು. ಆದರೆ ಯಾರಿಲ್ಲಿ ಮುಖವಾಡ ಹಾಕೊಂಡಿದ್ದಾರೆ, ಯಾರಿಲ್ಲಿ ಮುಖವಾಡ ಹಾಕೊಳ್ಳದೆ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಗೊತ್ತಾಗ್ತಿದೆ. ಕೆಲವೊಬ್ಬರದ್ದು ನಡವಳಿಕೆ ಕೂಡ ಇಲ್ಲಿ ಚೇಂಜ್ ಆಗಿದೆ. ಹೌದು, ಇಲ್ಲಿ ಧ್ರುವಂತ್ ಅವ್ರು ಮಾಡ್ತಿರೋದು ಸಿಕ್ಕಾಪಟ್ಟೆ ಒಂದೊಂದು ವಿಚಾರದಲ್ಲಿ ಬೇಜಾರಾಗುತ್ತೆ. ರಕ್ಷಿತಾ ಅವ್ರು ಮಾಡೋದು ಕೂಡ ಒಂದೊಂದು ವಿಚಾರದಲ್ಲಿ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಬನ್ನಿ ಫಸ್ಟ್ ಇಲ್ಲಿ ಬಿಗ್ ಬಾಸ್ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಕ್ಯಾಪ್ಟನ್ಸಿ ಅಭ್ಯರ್ಥಿಗಳಾಗಿ ಜೋಡಿಗಳಾಗಿ ಆಡಬೇಕಿದೆ. ನೀವಿಬ್ರು ಕೂಡ ಜೋಡಿಗಳನ್ನ ಆಯ್ಕೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಜೋಡಿಗಳನ್ನ ಆಯ್ಕೆ ಮಾಡಿದ್ರೆ ಆಗೋಯ್ತು. ಇವರಿಬ್ರು ಯಾಕೆ ಅಷ್ಟೊಂದು ಓವರ್ ಆಗಿ ಜಗಳ ಆಡ್ತಿದ್ರೆ? ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ರೆ ಧ್ರುವಂತ್ ಅವ್ರು ಒಪ್ತಲ್ಲ, ಧ್ರುವಂತ್ ಅವ್ರು ಹೇಳಿದ್ರೆ ರಕ್ಷಿತ್ ಅವ್ರು ಒಪ್ತಲ್ಲ. ಫಸ್ಟಿಗೆ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ ಸೂರಜ್ ಗಿಲ್ಲಿ ಮತ್ತೆ ಇಲ್ಲಿ ಕಾವ್ಯ ರಘು ಅವರು ಆಡ್ಲಿ ಅಂತ ಅಂದ್ಬಿಟ್ಟು. ಅವ್ರಿಗೆ ಚೆನ್ನಾಗಿ ಗೊತ್ತು ಇಲ್ಲಿ ರಘು ಅವರು ಟಾಸ್ಕ್ ಅಂತ ಬಂದ್ರೆ ಸಖತ್ತಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ವಾದಕ್ಕೆ ಇಳ್ದಿರೋದು. ಅದಕ್ಕೆ ಅವ್ರು ಹೇಳೋದಿಲ್ಲಿ ಇಲ್ಲಿ ಯಾಕೆ ಒಂದ್ ಸೈಡ್ ಡಿಸರ್ವಿಂಗ್ ಹಾಕ್ಲೇಬೇಕು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದ್ ಸೈಡ್ನ ಡಿಸರ್ವ್ ಇರೋರು ಹಾಕ್ಲೇಬೇಕು ಅಂತ ಅಂದ್ಬಿಟ್ಟು. ಎರಡು ಸೈಡ್ ಕೂಡ ಡಿಸರ್ವ್ ಇರೋ ಇಲ್ಲಿ ಇದಾರಲ್ವಾ. ಮೇನ್ ಆಗಿ ಇಲ್ಲಿ ರಕ್ಷಿತ್ ಅವ್ರಿಗೆ ಏನ್ ಬೇಜಾರಾಗಿದೆ ಅಂತಂದ್ರೆ, ಪ್ರೋಮೋದಲ್ಲಿ ಇರೋ ಪ್ರಕರಣ ಗೊತ್ತಾಗ್ತಿದೆ, ಎಪಿಸೋಡ್ ನೋಡಿದಾಗೂ ಇಲ್ಲಿ ಗೊತ್ತಾಗ್ತಿದೆ, ಲೈವ್ ಅಲ್ಲಿ ಅಬ್ಸರ್ವ್ ಮಾಡಿದಾಗೂ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು ಕಾವ್ಯ ಅವರು ಗೆಲ್ಬಾರ್ದು. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಮೇ ಬಿ ಇದು ಗೆಸ್ಸಿಂಗು ಅಷ್ಟೇ, ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಒಂದು ಟೀಮ್ಗೆ ಹಾಕೋಣ, ಮತ್ತಿಲ್ಲಿ ಸೂರಜ್ ಅವ್ರನ್ನ ಮತ್ತೆ ಇಲ್ಲಿ ರಘು ಅವ್ರನ್ನ ಒಂದು ಟೀಮ್ಗೆ ಹಾಕೋಣ ಅಂತ ಹೇಳಿರ್ಬೇಕು. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರು ಕೂಡ ಇಲ್ಲಿ ಹೇಳ್ತಾರೆ ಕಾವ್ಯ ಅವರು ರಘು ಅವರು ಗಿಲ್ಲಿ ಅವರು ಸೂರಜ್ ಅವರು ಆಡ್ಲಿ ಅಂತಂದ್ಬಿಟ್ಟು. ಆದ್ರೆ ನಾನು ಇದನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ರಕ್ಷಿತ್ ಅವರು ಹೇಳ್ತಾರೆ. ಒಟ್ನಲ್ಲಿ ಈ ಧ್ರುವಂತ್ ಅವ್ರು ಹೇಳಿದ್ದಾಗಿದೆಯಾ, ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ದಾಗಿದೆಯಾ ಅಂತಂದ್ಬಿಟ್ಟು ನೋಡ್ಬೇಕಿದೆ. ಅಂದ್ರೆ ಈ ಒಂದು ಜೋಡಿ ರಘು ಅವರು ಗಿಲ್ಲಿ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು ಸೂರಜ್ ಅವರು ಯಾರು ಕೊನೆಯದಾಗಿ ಡಿಸೈಡ್ ಮಾಡಿದ್ರು ಅಂತ ಇಲ್ಲಿ ನೋಡ್ಬೇಕಿದೆ. ಗೇಮ್ ಒನ್ ಸೈಡ್ ಆಡೋಕ್ಕೆ ಮತ್ತೆ ಇಲ್ಲಿ ಅನ್ಫೇರ್ ಆಗಿ ನಾನು ಆಡಲ್ಲ ಅಂತ ಅಂದ್ಬಿಟ್ಟು, ಅಲ್ಲಿ ಗೇಮ್ ಏನಿದೆ ಇವಾಗ ಟೀಮ್ ರೆಡಿ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಹೇಳಿದ್ದಾರೆ ಅನ್ಫೇರ್ ಆಗಿ ನಾನು ಟೀಮ್ ರೆಡಿ ಮಾಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ. ಫಸ್ಟ್ ಇಂದ ಕೂಡ ಅಷ್ಟೇ, ಅಂದ್ರೆ ಮೊದಲನೇ ಟಾಸ್ಕ್ ಏನೇನು ಕೊಟ್ಟರು ಎಲ್ಲಾದ್ರಲ್ಲೂ ಕೂಡ ಧ್ರುವಂತ್ ಅವ್ರು ಇದೇ ರೀತಿಯಲ್ಲಿ ಹೇಳ್ತಾ ಬಂದ್ರು. ರಕ್ಷಿತ್ ಅವರು ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಬಂದ್ರು. ಅದೇ ಕಾವ್ಯ ಅವರು ಯಾವ ಒಂದು ಗೇಮ್ ಅಲ್ಲಿ ಆಡಿದ್ರು, ಇಲ್ಲಿ ಎರಡನೇ ಗೇಮ್ ಆಡ್ಬೇಕಾದ್ರು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕಾವ್ಯ ಅವರು ಸೋಳ್ಳಿ, ಮಾಳು ಅವರು ಗೆಲ್ಲಿ ಅಂತ ಅಂದ್ಬಿಟ್ಟು ಇತ್ತು. ಅದರಲ್ಲೂ ಕೂಡ ಬಲೂನಲ್ಲಿ ಬ್ಲಸ್ಟ್ ಮಾಡ್ಬೇಕಾದ್ರೆ ಅಂದ್ರೆ ಪಿನ್ನಿಂದ ಚುಚ್ಚಬೇಕಾದ್ರೆ ಇಲ್ಲಿ ಕಾವ್ಯ ಅವರು ಆಡೋದನ್ನ ನೋಡಿ ಅವ್ರು ನಿಜವಾಗ್ಲೂ ಕೂಡ ಸಖತ್ತಾಗಿ ಬೇಜಾರಾಯ್ತು. ಅಯ್ಯೋ ಅಂತ ಅಂದ್ಬಿಟ್ಟು ಇಲ್ಲಿ ಫೀಲ್ ಮಾಡ್ಕೊಂತಿದ್ರು ರಕ್ಷಿತ್ ಅವರು, ಅಯ್ಯೋ ಗೆದ್ಬಿಟ್ಲಲ್ಲ ಕಾವ್ಯ ಅಂತ ಅಂದ್ಬಿಟ್ಟು. ಆ ನಂತರ ಇಲ್ಲಿ ಇನ್ನೊಂದು ಅಶ್ವಿನಿ ಅವರು ಮತ್ತಿಲ್ಲಿ ಇದು ನಿಲ್ಲೆ ಕಾವೇರಿ ಟಾಸ್ಕ್ ಅಲ್ಲೂ ಅಷ್ಟೇ, ಅಶ್ವಿನಿ ಅವ್ರನ್ನ ಎಳೆದಾಕ್ಬೇಕಾದ್ರೆ ಅಯ್ಯೋ ಶೆಟ್ಟಿ ಗೆದ್ಬಿಡ್ತಾರ ಇಲ್ಲಿ ಸ್ಪಂದನ ಅವರು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ಕೊಂಡಿದ್ರು. ಇಲ್ಲೂ ಕೂಡ ಏನಾಗಿದೆ ಅಂತಂದ್ರೆ, ಕಾವ್ಯ ಅವ್ರನ್ನ ಕಂಡ್ರೆ ಅದು ಯಾಕೆ ಇಷ್ಟೊಂದು ವೇಷ ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ ರಕ್ಷಿತ್ ಅವರು. ಒಟ್ನಲ್ಲಿ ಮೇನ್ ಆಗಿ ಕಾವ್ಯ ಅವರು ಗೆಲ್ಬಾರ್ದು ಅಂತ ಅಂದ್ಬಿಟ್ಟು ಈ ಒಂದು ಗೇಮ್ ಅಲ್ಲಿ ಅಂದ್ರೆ ಕ್ಯಾಪ್ಟನ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಅವ್ರು ವಾದ ಮಾಡ್ತಾ ಇರೋದು ನೀಟಾಗಿ ಗೊತ್ತಾಗ್ತಿದೆ. ಅದಕ್ಕೆ ಇಲ್ಲಿ ಧ್ರುವಂತ್ ಅವ್ರಿಗೂ ಕೂಡ ರಕ್ಷಿತ್ ಅವ್ರು ಬೈದು ನಿಮ್ಗೆ ಜಸ್ಟಿಸ್ ಮಾಡೋಕೆ ಬರಲ್ಲ ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ನೀವ್ ಹೇಳಿ ವೀಕ್ಷಕರೇ, ಯಾರು ಇಲ್ಲಿ ಸರಿಯಾಗಿ ಜಸ್ಟಿಸ್ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು, ಯಾರು ಕರೆಕ್ಟ್ ಆದ ಡಿಸಿಷನ್ ಕೊಟ್ರು, ಯಾರಿಲ್ಲಿ ತಪ್ಪಾದ ಡಿಸಿಷನ್ ಕೊಟ್ರು ಅಂತ ಅಂದ್ಬಿಟ್ಟು. ಹೌದು, ಪ್ರೋಮೋದಲ್ಲಿ ಗೊತ್ತಾಗಲ್ಲ, ಬಟ್ ಅವ್ರು ಮಾತಾಡ್ತಿರೋ ವರ್ಡ್ಸ್ಗಳು ನೀಟಾಗಿ ಕೇಳಿಸ್ತಾ ಇದೆ ಅಲ್ವಾ. ಯಾಕಂದ್ರೆ ಎಪಿಸೋಡ್ ನೋಡಿದಾಗ ಎಲ್ಲರೂ ಕೂಡ ಹೇಳ್ತೀರಾ ಡಿಸೈಡ್ ಮಾಡೋಣ ನೋಡೋಣ ಅಂತ ಅಂದ್ಬಿಟ್ಟು. ಬಟ್ ಇಷ್ಟು ಗೇಮ್ಗಳು ಏನ ಆಡ್ಕೊಂಡು ಬಂದಿದ್ದಾರೋ ಎಲ್ಲಾದ್ರಲ್ಲೂ ಕೂಡ ಅಬ್ಸರ್ವ್ ಮಾಡ್ಕೊಂಡ್ ಬಂದ್ರೆ ಅನ್ಫೇರ್ ಆಗಿ ಯಾರು ಟೀಮ್ನ ರೆಡಿ ಮಾಡಿದ್ರು ಮತ್ತೆ ಇಲ್ಲಿ ಫೇರ್ ಆಗಿ ಯಾರನ್ನ ಟೀಮ್ನ ರೆಡಿ ಮಾಡಿದ್ರು ಅಂತ ಅಂದ್ಬಿಟ್ಟು. ನಾನಿಲ್ಲಿ ಯಾರನ್ನೂ ಕೂಡ ಪಾಸಿಟಿವ್ ಆಗಿ ತೋರಿಸ್ಬೇಕು, ಯಾರನ್ನೂ ಕೂಡ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತ ಇಲ್ಲಿ ಹೇಳ್ತಲ್ಲ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಈ ಒಂದು ವಿಚಾರದ ಬಗ್ಗೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಇದಾಗಿದಷ್ಟೇ ರಕ್ಷಿತ್ ಅವ್ರು ಹೇಳೋದು ನೋಡಿ, ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಲಾಯಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಹೌದು, ಧ್ರುವಂತ್ ಅವ್ರ ಜೊತೆ ಇರೋದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸೀಕ್ರೆಟ್ ರೂಮ್ ಅಂತ ಕೊಟ್ಟಾಗ ಆ ಒಂದು ಕಾನ್ಸೆಪ್ಟ್ ಇದೆ ಅಂತಂದ್ರೆ ನಮ್ಗೆ ಇಷ್ಟ ಇರಲಿ ಇಲ್ಲದೆ ಇರಲಿ, ಆ ಒಂದು ಕಾನ್ಸೆಪ್ಟ್ ಏನಿದೆ ಅದು ಪೂರ್ತಿಯಾಗಿ ಪೂರ್ಣಗೊಳಿಸಲೇಬೇಕಾಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ರಕ್ಷಿತ್ ಅವ್ರು ಹೇಳಿದ್ದು ನಿಜವಾಗ್ಲೂ ಕೂಡ ಬೇಜಾರಾಯಿತು. ಹೌದು, ಕೆಲವೊಂದು ವಿಚಾರಗಳಲ್ಲಿ ತುಂಬಾ ಚೆನ್ನಾಗಿ ಒಬ್ಬೊಬ್ಬರನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಇಲ್ಲಿ ರಕ್ಷಿತ್ ಅವರು. ಎಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡಿ ಎಲ್ಲರ ಹತ್ರನೂ ಕೂಡ ಜಗಳ ಆಡಿದ್ದಾರೆ, ಎಲ್ಲರ ಹತ್ರನೂ ಕೂಡ ಖುಷಿಯಿಂದ ಇದ್ದಾರೆ. ಬಟ್ ಇಲ್ಲಿ ಕಾವ್ಯ ಅವ್ರ ವಿಚಾರದಲ್ಲಿ ಯಾಕೆ ಈ ರೀತಿ ಮಾತಾಡ್ತಾರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಧ್ರುವಂತ್ ಅವ್ರಿಗೆ ಅದಕ್ಕೆ ಇಲ್ಲಿ ಬೈದಿದ್ದು, ಮನೆಯಲ್ಲಿ ನಿಮಗೆ ಇದಕ್ಕೆ ಲಾಯಕ್ಕೆ ಇಲ್ಲ ಅಂತ ಅಂದ್ಬಿಟ್ಟು. ಧ್ರುವಂತ್ ಅವರು ಕೂಡ ಅದೇ ವರ್ಡ್ನ ಯೂಸ್ ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಎದುರುಗಡೆ ಇರೋ ಸ್ಪರ್ಧಿ ನಮ್ಮನ್ನ ಯಾವ ರೀತಿ ಮಾತಾಡಿಸ್ತಾರೋ ಅದೇ ರೀತಿ ನಾವು ಮಾತಾಡಲೇಬೇಕಾಗುತ್ತೆ. ಕೋಪ ಅನ್ನೋದು ಯಾರು ಕೂಡ ಇಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಮಯದಲ್ಲಿ ಹೌದು ಕಂಟ್ರೋಲ್ ಮಾಡ್ಕೊಳ್ಬೋದು, ಆದರೆ ಇಲ್ಲಿ ರಕ್ಷಿತ್ ಅವರು ಈಗ ಅಂದಿದ ತಕ್ಷಣ ಧ್ರುವಂತ್ ಅವರು ಕೂಡ ನಿನಗೆ ಭಾರಿ ಲಾಯಕ್ಕಿದೆ ಬಿಡು ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ನಾನು ಮರ್ಯಾದನ ಕ್ರಾಸ್ ಮಾಡ್ತೀನಿ ಆಯ್ತಾ ಅಂತ ಹೇಳಿ ಅಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟು ಫುಲ್ ಇಲ್ಲದೆಲ್ಲ ಎಳೆದಾಗ್ತಾರಲ್ಲ
ಅಲ್ಲಿ ಬೆಡ್ಶೀಟ್ ಹಾಕಿರೋದೆಲ್ಲ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದ್ರು ಅಂತ ಇಲ್ಲಿ ಅನ್ನಿಸ್ತದೆ. ಒಟ್ಟಲ್ಲಿ ಗಿಲ್ಲಿ ಅವ್ರು ಕಂಡ್ರೆ ಇಲ್ಲಿ ರಕ್ಷಿತ್ ಅವ್ರಿಗೆ ತುಂಬಾನೇ ಇಷ್ಟ. ಬಟ್ ಕಾವ್ಯ ಅವರು ಕೂಡ ಅಲ್ಲಿದಾರಲ್ವಾ, ಒಟ್ಟಲ್ಲಿ ಟೀಮ್ ಮಾಡಬೇಕಾದ್ರೆ ಅನ್ಫೇರ್ ಆಗಿ ಮಾಡಬೇಕಾ ಅಥವಾ ಫೇರ್ ಆಗಿ ಮಾಡಬೇಕಾ, ಇಲ್ಲಿ ಯಾರು ಡಿಸರ್ವ್ ಇದ್ದಾರೆ ಅವ್ರು ಇರ್ಲಿ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರೇ ಇಲ್ಲಿ ಹೇಳ್ತಾರೆ. ಬಟ್ ಈ ತರ ಗೇಮ್ ಅಂತ ಬಂದಾಗ ಅವ್ರದ್ದು ಡಿಸಿಷನ್ ಏನಿದೆ ಅಂತ ಇದರಲ್ಲಿ ಗೊತ್ತಾಗ್ತದೆ. ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಒಂದು ಟೀಮ್ನ ಸ್ಟ್ರಾಂಗ್ ಮಾಡಕ್ಕೆ ಇನ್ನೊಂದು ಟೀಮ್ನ ವೀಕ್ ಮಾಡಕ್ಕೆ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕ್ಯಾಲ್ಕುಲೇಷನ್ ಅಂತೂ ಇಲ್ಲಿ ಇದೆ. ಇಲ್ಲಿ ಅವ್ರು ಹೇಳಿದ್ರು ಯಾರಿಲ್ಲಿ ವೀಕ್ ಆಗಿದಾರೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಲಿ ಅಂತ ಅಂದ್ಬಿಟ್ಟು ಈ ಕಳೆದ ಟಾಸ್ಕ್ಗಳೆಲ್ಲವೂ ಕೂಡ ಇಲ್ಲಿ ಹೇಳ್ಕೊಂಬಂದ್ರು. ಈಗ ನೋಡಿದ್ರೆ ಒಂದು ಕಡೆ ಸ್ಟ್ರಾಂಗ್ ಇರೋರು ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಆಗಿ 4 ಜನನು ಕೂಡ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಯಾರು ಇಲ್ಲಿ ಹೆಚ್ಚು ಯಾರು ಇಲ್ಲಿ ಕಮ್ಮಿ ಅಂತಾನು ಕೂಡ ಇಲ್ಲಿ ಹೇಳಕ್ಕಾಗಲ್ಲ. ಆದ್ರೆ ಕೆಲವೊಬ್ರು ಮನಸ್ಸಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ರಘು ಅವ್ರ ಮನಸ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತಿಲ್ಲಿ ಇವರು ರಜತ್ ಅವರು ಕೂಡ ಈ ಒಂದು ವಿಚಾರನ ಹೇಳಿದ್ರು. ಅಂದ್ರೆ ಈ ಒಂದು ಗೇಮ್ ಏನಿದೆ ಅದಕ್ಕೂ ಮುಂಚೆ ಇವರೆಲ್ಲರೂ ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಪ್ರೋಮೋದಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ. ಅವಾಗ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಬಿಗ್ ಬಾಸೇ ಬೇಕು ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಇಲ್ಲಿ ರಘು ಅವ್ರಿಗೆ ಅಪೋಸಿಟ್ ಹಾಕ್ತಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ನಿಜವಾಗ್ಲೂ ಕೂಡ ರಕ್ಷಿತ್ ಅವ್ರು ಏನ್ ಮಾತಾಡಿದ್ರು ಆ ಒಂದು ವಿಚಾರನ ವಿಟಿಲಿ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇವರೆಲ್ಲರೂ ಕೂಡ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಇಲ್ಲಿ ಟೀಮ್ ನ ಮಾಡ್ತಿರೋದು ಬಿಗ್ ಬಾಸ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿದೆ. ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಧ್ರುವಂತ್ ಅವರು ರಕ್ಷಿತ್ ಅವರು ಇದ್ದಾರೆ ಅಂತ ಅಂದ್ಬಿಟ್ಟು ಟೀಮ್ ನ ರೆಡಿ ಮಾಡ್ತಿರೋದು ಅವರೇ ಅಂತ ಇಲ್ಲಿ ಗೊತ್ತಿಲ್ಲ. ಆದ್ರೆ ಗೇಮು ಅಂತ ಬಂದಾಗ ಬಿಗ್ ಬಾಸ್ ಅವರೇ ಗಿಲ್ಲಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಫಿಸಿಕಲ್ ಟಾಸ್ಕ್ ರಘು ಅವ್ರಿಗೆ ಗಿಲ್ಲಿ ಅವ್ರಿಗೆ ಕೊಡ್ತಲ್ಲ ಅಂತ ಅಂದ್ಬಿಟ್ಟು ರಜತ್ ಅವರು ಇಲ್ಲಿ ಹೇಳ್ತಾರೆ. ನೋಡಿ ಯಾವ್ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ರಘು ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ಗಿಲ್ಲಿ ಅವರು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲೂ ಕೂಡ ಆಡಲ್ಲ, ಅವ್ರ ಹತ್ರ ಶಕ್ತಿ ಇಲ್ಲ, ಫಿಸಿಕಲಿ ಅವರು ಸ್ಟ್ರಾಂಗ್ ಇಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ಅವ್ರ ತಲೆಯಲ್ಲಿ ಇಲ್ಲಿ ರಘು ಅವ್ರು ತುಂಬಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಹೌದು ಅವ್ರು ತುಂಬಾ ಒಳ್ಳೆಯವರು ಇಲ್ಲ ಅಂತ ಹೇಳಲ್ಲ. ಬಟ್ ಈ ತರ ಒಂದು ಗೇಮ್ ಅಂತ ಬಂದಾಗ ಏನಾದ್ರೂ ಒಂದು ಸ್ಟ್ರಾಟರ್ಜಿ ಮಾಡ್ಬೇಕಲ್ವಾ. ಇವಾಗ ಒಬ್ಬರಾದ್ಮೇಲೆ ಒಬ್ರು ಬಿಗ್ ಬಾಸ್ ಮೇಲೆ ಹೊರಗಡೆ ಹೋಗ್ಲೇಬೇಕು. ಬಟ್ ಸ್ಟ್ರಾಂಗ್ ಇರೋ ಸ್ಪರ್ಧಿನ ಹೊರಗಡೆ ಕಳಿಸ್ಬಿಟ್ರೆ ವೀಕ್ ಇರೋರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಈ ತರನು ಕೂಡ ಥಿಂಕ್ ಮಾಡಿರ್ಬೋದಲ್ವಾ. ಇಲ್ಲಿ ಮೇನ್ ಆಗಿ ನಿನ್ನೆ ಒಂದು 4ನೇ ಟಾಸ್ಕ್ ಏನ್ ಕೊಟ್ರು ಎಲ್ಲರೂ ಕೂಡ ಇಲ್ಲಿ ನೋಡಿದ್ರೆ ಅದ್ಭುತವಾಗಿ ಇಲ್ಲಿ ಆಡಿದ್ರು. ರಘು ಅವರು ಅಷ್ಟೇ, ಸೂರಜ್ ಅವರು ಅಷ್ಟೇ, ಗಿಲ್ಲಿ ಅವರು ಅಷ್ಟೇ. ಇಬ್ರು ಕೂಡ ಇಲ್ಲಿ ಹಿಡಿದು ನಿಲ್ಕೋಬೇಕಿತ್ತು. ಇಲ್ಲಿ ಸೂರಜ್ ಅವರು ಕೂಡ ಹಿಡಿದು ನಿಂತ್ಕೊಂಡ್ರು, ಮತ್ತೆ ಇಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಹಿಡ್ಕೊಂಡು ನಿಂತ್ಕೊಂಡ್ರು. ಆದ್ರೆ ಏನೆಲ್ಲ ಡಿಸ್ಕಷನ್ ಆಯ್ತು ಅಂತ ಅಂದ್ಬಿಟ್ಟು ಲೈವ್ ಅಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ. ಇದು ಎಪಿಸೋಡ್ ಅಲ್ಲಿ ಪ್ರಸಾರ ಆಗಿಲ್ಲ. ಮೇನ್ ಆಗಿ ರಘು ಅವರು ಇಲ್ಲಿ ಹೇಳಿದ್ರಂತೆ, ಅಂದ್ರೆ ಗಿಲ್ಲಿ ನೀನು ಕರೆಕ್ಟ್ ಆಗಿ ಥ್ರೋ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಆ ಬಾಲ್ ಏನಿದೆ ಆ ಬಾಲ್ನ ಹೊಡಿಬೇಕಲ್ಲ, ಕರೆಕ್ಟ್ ಆಗಿ ಥ್ರೋ ಮಾಡ್ತೀಯ ಅಂತ ಕೇಳಿದಾಗ ಇಲ್ಲಿ ಗಿಲ್ಲಿ ಅವರು ಮಾಡ್ತೀನಿ ಹಣ ಕೊಟ್ರೆ ಅಂತ ಇಲ್ಲಿ ಹೇಳಿದ್ರು. ಇದನ್ನ ಎಪಿಸೋಡ್ ಪ್ರಸಾರ ಮಾಡಿದ್ರು. ಆದ್ರೆ ಅಲ್ಲೊಂದೇನೋ ಶೂ ಏನೋ ಇರುತ್ತಂತೆ, ತಗೋ ಇದನ್ನ ಎಸಿ ಅಂತ ಸುಮ್ಮನೆ ಟ್ರಯಲ್ ಮಾಡಿಸೋದ್ರಂತೆ ಯಾವ ರೀತಿ ಇಲ್ಲಿ ಗಿಲ್ಲಿ ಅವರು ಆಡ್ತಾರೆ ಅಂತ ಅಂದ್ಬಿಟ್ಟು. ಆವಾಗ ಗಿಲ್ಲಿ ಅವರು ತಗೊಂಡು ಎಸ್ತಿದ್ದಾರೆ, ಅದು ಚೇರ್ಗೂ ಕೂಡ ಬಡ್ದಿದೆ. ಆದ್ರೆ ಯಾವ ಚೇರ್ಗೆ ಅಂತ ಅವರು ಹೇಳಿರ್ಲಿಲ್ವಂತೆ. ಅದಕ್ಕೋಸ್ಕರ ಹೋಗ್ಬಿಡು ಇವನು ಆಡಲ್ಲ ಅಂತ ಅಂದ್ಬಿಟ್ಟು ಅವರೇ ಡಿಸೈಡ್ ಆಗ್ಬಿಟ್ಟು ಬಾಲ್ನ ತಗೊಂಡು ಎಸಿಬೇಕಾದ್ರೆ ಇದು ಅವರವರೇ ಡಿಸ್ಕಷನ್ ಮಾಡ್ಕೊಂಡಿರೋದು. ಇಲ್ಲಿ ಯಾರು ಬಾಲ್ನ ಎತ್ತಿಬಿಟ್ಟು ಎಸಿಬೇಕು ಅಂತ ಅಂದ್ಬಿಟ್ಟು. ಅವಾಗ ರಘು ಅವ್ರು ಬಂದ್ಬಿಟ್ಟು ಇಲ್ಲ ನಾನೇ ಆಡ್ತೀನಿ ಅಂತ ಹೇಳಿದ್ರಂತೆ. ಅವಾಗ ಇವರಿಬ್ರು ಇಲ್ಲಿ ಹಿಡ್ಕೊಳ್ಳೋದಕ್ಕೆ ಇಲ್ಲಿ ಹೆಲ್ಪ್ ಮಾಡಿದ್ದಾರೆ. ಹೌದು 3 ಜನ ಕೂಡ ತುಂಬಾ ಚೆನ್ನಾಗಿ ಆಡಿದ್ರೇನೆ ಇಲ್ಲಿ ಆ ಒಂದು ಗೇಮ್ ಗೆಲ್ಲಕ್ಕಾಗೋದು, ಗೆದ್ದಿದ್ದಾರೆ. ಆದ್ರೆ ಗಿಲ್ಲಿಯವ್ರ ಜಾಗದಲ್ಲಿ ಇಲ್ಲಿ ಅಂದ್ರೆ ಇವ್ರು 3 ಜನ ಇಲ್ಲಿ ಇದ್ದಿದ್ರೆ ಸೂರಜ್ ಅವರು ಮತ್ತೆ ರಘು ಅವರು ಮತ್ತೆ ರಜತ್ ಅವರು ಮತ್ತೆ ಧನುಷ್ ಅವ್ರು ಏನಾದ್ರು ಬರೀ ಇಷ್ಟ ಜನ ಇದ್ದು ಗಿಲ್ಲಿಯವ್ರು ಏನಾದ್ರು ಇರ್ಲಿಲ್ಲ ಅಂತ ಅಂದಿದ್ರೆ, ಇಲ್ಲಿ ಬಿಗ್ ಬಾಸ್ ಅವ್ರು ಬಂದ್ಬಿಟ್ಟು ಫಿಸಿಕಲ್ ಟಾಸ್ಕ್ ಕೊಟ್ಟಿರೋರು ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ನೋಡಿ ಎಷ್ಟು ಸರಿ ಎಷ್ಟು ತಪ್ಪು. ಇನ್ನೊಬ್ಬರನ್ನ ಕೆಳಗೆ ಹಾಕ್ಬಿಟ್ಟು ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ರಘು ಅವ್ರ ಬಾಯಲ್ಲೇ ಇಲ್ಲಿ ಬರುತ್ತೆ. ಆದ್ರೆ ಗಿಲ್ಲಿ ಅವರು ಏನೇ ಮಾಡಿದ್ರು ತಪ್ಪು, ಕಾಮಿಡಿ ಮಾಡಿದ್ರು ತಪ್ಪು, ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ್ರು ಕೂಡ ಇಲ್ಲಿ ತಪ್ಪು, ಎಲ್ಲದರಲ್ಲೂ ಒಟ್ನಲ್ಲಿ ಅವ್ರು ಏನೇ ಮಾಡಿದ್ರು ತಪ್ಪು ಅನ್ನೋ ಭಾವನೆನ ಅವ್ರಿಗೆ ತರಬೇಕು ಅಂತ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವೊಬ್ರು ಸ್ಪರ್ಧಿಗಳು. ಅದು ನೀಟಾಗಿ ಗೊತ್ತಾಗ್ತದೆ. ಫಿಸಿಕಲ್ ಅಂತ ಯಾಕೆ ಅಷ್ಟೊಂದು ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ಹೇಳಿದ್ರು ಫಿಸಿಕಲ್ ಟಾಸ್ಕ್ ಆಗಲಿ ಮತ್ತೆ ಮೆಂಟಲಿ ಟಾಸ್ಕ್ ಅಂತ ಬಂದ್ರೆ ನಾನು ಚಿಟಿಕೆ ಹೊಡೆದ್ರೆ ಗೆಲ್ತೀನಿ ಅಂತ ಗಿಲ್ಲಿ ಅವರು ಹೇಳಿದ್ರು. ಹೌದು ಬರೀ ಇಲ್ಲಿ ಟಾಸ್ಕ್ ಅಂತ ಬಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಟಾಸ್ಕೇ ಆಡ್ಬಿಟ್ಟು ಗೆದ್ಕೊಳ್ಳೋಕಂತೂ ಇಲ್ಲಿ ಸಾಧ್ಯನೇ ಇಲ್ಲ, ಅಂದ್ರೆ ಕಪ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾ ವಿಚಾರದಲ್ಲೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಗೇಮ್ ಪ್ಲಾನಿಂಗ್ ಮಾಡಲೇಬೇಕಾಗುತ್ತೆ, ಒಂದು ಸ್ಟ್ರಾಟರ್ಜಿ ಅಂತೂ ಇರಲೇಬೇಕಾಗುತ್ತೆ. ಸದ್ಯ ಇವಾಗ ಏನೊಂದು ಗೇಮ್ ಕೊಟ್ಟಿದ್ದಾರೆ ಇಲ್ಲಿ ಧ್ರುವಂತ್ ಅವರಾಗಿರ್ಬೋದು, ರಕ್ಷಿತ್ ಅವರಾಗಿರ್ಬೋದು, ಕೆಲವೊಬ್ಬರಿಗೆ ನೋಡಿ ರಕ್ಷಿತ್ ಅವ್ರ ಮೇಲೆ ಏನೊಂದು ಒಪಿನಿಯನ್ ಇತ್ತು, ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಅವ್ರ ಮೇಲಿರೋ ಒಪಿನಿಯನ್ ಕೆಲವೊಬ್ರಿಗೆ ಚೇಂಜ್ ಆಗಿದೆ, ಕೆಲವೊಬ್ಬರಿಗೆ ಹಾಗೆ ಇದೆ. ಮತ್ತೆ ರಘು ಅವರು ಕೂಡ ಇಲ್ಲಿ ಅಷ್ಟೇ ಮೇನ್ ಆಗಿ ಗಿಲ್ಲಿ ಅವ್ರನ್ನ ತುಳಿಯೋಕೆ ಪ್ರಯತ್ನ ಪಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಆದ್ರೆ ಫಿಸಿಕಲ್ ಟಾಸ್ಕ್ ನೀನು ಆಡಲ್ಲ ಅಂತ ಅಂದ್ಬಿಟ್ಟು ಮೈಂಡಲ್ಲಿ ಇಲ್ಲಿ ತುಂಬ್ತಿದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದ್ರು ಹೌದು ಬಿಡು ಆಡಲ್ಲ ಏನು ಇವಾಗ ಅಂತ ಅಂದ್ಬಿಟ್ಟು. ಆದ್ರೆ ಬಿಗ್ ಬಾಸ್ ಅವರು ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋದು ನಿಜವಾಗ್ಲೂ ತಪ್ಪಾಗುತ್ತೆ. ಯಾರು ಕೂಡ ಇಲ್ಲಿ ಯಾರಿಗೂ ಫೇವರಿಸಮ್ ಮಾಡಲ್ಲ. ಅವ್ರು ಯಾವ ರೀತಿ ಇಲ್ಲಿ ಆಡ್ತಾ ಇರ್ತಾರೋ ಆ ರೀತಿಯಾಗಿ ತೋರಿಸ್ತಾರೆ. ಒಂದ್ವೇಳೆ ಫಸ್ಟ್ ಆಫ್ ಆಲ್ ರಘು ಅವ್ರು ಹೇಳೋದು ನಿಜ ಆಯ್ತು ಅಂತ ಅಂದ್ರೆ, ಟಾಸ್ಕ್ ಅಂತ ಬಂದಾಗ ನೋಡಿ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ಆದ್ರೆ ಪ್ರೋಮೋದಲ್ಲಿ ಬಂದಾಗ ಅತಿ ಹೆಚ್ಚಾಗಿ ಇಲ್ಲಿ ಯಾರು ಕಾಣಿಸ್ಕೊಂಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಕೆಲವೊಬ್ರು ಪ್ರೋಮೋ ನೋಡಿ ಡಿಸೈಡ್ ಮಾಡಬೇಡಿ ಅಂತ ಹೇಳ್ತಾರೆ. ಹೌದು ಪ್ರೋಮೋ ನೋಡಿ ಡಿಸೈಡ್ ಮಾಡಬಾರ್ದು, ನೋಡೋಣ ಎಪಿಸೋಡ್ ನೋಡಿದಾಗ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗೇ ಆಗುತ್ತೆ. ಆದ್ರೆ ಮೇನ್ ಆಗಿ ಫಿಸಿಕಲ್ ಇರಲಿ ಮೆಂಟಲ್ ಇರಲಿ ಯಾವುದೇ ಒಂದು ಗೇಮ್ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಕೂಡ ಎಫರ್ಟ್ ಅಂತೂ ತುಂಬಾ ಚೆನ್ನಾಗಿ ಆಗ್ತಾರೆ. ಬಟ್ ಗೆಲುವು ಅನ್ನೋದು ಒಬ್ರಿಗೆ ಸಿಗ್ಬೇಕಲ್ವಾ, ಅದಕ್ಕೋಸ್ಕರ ಯಾರಾದ್ರೂ ಒಬ್ರು ಇಲ್ಲಿ ಗೆಲ್ಲೋದು. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ನೋಡಿ ನಿಮಗೆ
ನಿಮಗೇನು ಅನ್ನಿಸ್ತು, ಇಲ್ಲಿ ಯಾರ್ದು ಸರಿಯಾದ ಡಿಸಿಷನ್ನು ಯಾರ್ದು ತಪ್ಪಾದ ಡಿಸಿಷನ್ ಅಂತ ನಿಮಗನ್ನಿಸ್ತದೆ? ನಿಮ್ಮ ಸಪೋರ್ಟ್ ಯಾರಿಗಿದೆ? ಈ ವಾರದ ಕ್ಯಾಪ್ಟನ್ ಯಾರು ಆಗ್ತಾರೆ ಮತ್ತು ಯಾರು ಆಗಬೇಕು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.